ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಬೆಂಚೆಗೇಟ್ ಅನ್ನೋಂಥ ಒಂದು ಗ್ರಾಮದಲ್ಲಿ ಒಂದು ಜಗದಾಂಬ ಅನ್ನೋ ಒಂದು ಜ್ಯುವೆಲರಿ ಶಾಪ್ ಇದೆ. ಸೊ ಆ ಜ್ಯುವೆಲರಿ ಶಾಪ್ ಅಲ್ಲಿ ಒಬ್ಬ ಹುಡುಗ ಮತ್ತು ಅವರ ಅಜ್ಜಿ ಕೂತಿರ್ತಾರೆ. ಸೊ ಅವರು ಶಾಪಲ್ಲಿ ಇದ್ದಾಗ ಸುಮಾರು 2 ಗಂಟೆ ಸಮಯದಲ್ಲಿ 3 ಜನ ಅಪರಿಚಿತ ವ್ಯಕ್ತಿಗಳು ಶಾಪ್ ಒಳಗೆ ಹೋಗ್ತಾರೆ. ಅವ್ರ ಜೊತೆ ಮಾತಾಡೋಕ್ಕೆ ಪ್ರಯತ್ನ ಮಾಡಿ ಏಕಾಏಕಿ ಈ ಮೆಣಸಿನಕಾಯಿ ಪೌಡರ್, ಚಿಲ್ಲಿ ಪೌಡರ್ ಅನ್ನು ಅವರಿಗೆ ಕಣ್ಣಲ್ಲಿ ಮತ್ತು ಮುಖದಲ್ಲಿ ಹಾಕಿ ಅಲ್ಲಿರುವ ಗೋಲ್ಡ್ ಆರ್ನಮೆಂಟ್ಸ್ ಮತ್ತು ಈ ಗೋಲ್ಡ್ ಆರ್ನಮೆಂಟ್ಸ್ ಸಿಲ್ವರ್ ಅಲ್ಲಿರುವ ಅದನ್ನು ಕಟ್ಕೊಂಡು ಆಮೇಲೆ ಅವರು ಬಂದಿರುವ ವಾಹನದಲ್ಲಿ ವಾಪಸ್ಸು ಓಡೋಗ್ತಾರೆ. ಈ ಮಾಹಿತಿಯನ್ನು ಅಲ್ಲಿ ಲೋಕಲ್ಸ್ ಸಾರ್ವಜನಿಕರು ಇಮಿಡಿಯೇಟ್ ಆಗಿ ನಮಗೆ ಕಲಂಬೆಲ್ಲ ಪೊಲೀಸರಿಗೆ ಮಾಹಿತಿ ತಿಳಿಸ್ತಾರೆ. ಆಮೇಲೆ ಅಲ್ಲಿರುವ ಒಬ್ಬ ಸಾರ್ವಜನಿಕ ಟೀಮ್ ಒಂದು ಅವರು ಗಾಡಿನ ಹಿಂಬಾಲಿಸ್ತಾರೆ, ನಮಗೆ ಗಾಡಿ ಲೊಕೇಶನ್ ಕೊಡ್ತಾರೆ. ಇಮಿಡಿಯೇಟ್ ಆಗಿ ನಮ್ಮ ಕಲಂಬೆಲ್ಲ ಸಬ್ ಇನ್ಸ್ಪೆಕ್ಟರ್ ಮತ್ತು ಇನ್ಸ್ಪೆಕ್ಟರ್ ಶಿರಾ ರೂರಲ್ ಶ್ರೀನಿವಾಸ್ ಅವರು, ಕಲಂಬೆಲ್ಲ ಸಬ್ ಇನ್ಸ್ಪೆಕ್ಟರ್ ಬೈರೇಗೌಡ ಅವರು ಮತ್ತು ಅವರು ಹಿಂದೆ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಅದೇ ಸಮಯದಲ್ಲಿ ಶಿರಾ ನಗರದಲ್ಲಿ ಹಿಂದೂ ಸಮಾಜೋತ್ಸವಕ್ಕೋಸ್ಕರ ನಮ್ಮ DSP ಅವರು, ಶೇಖರ್ ಅವರು ಮತ್ತು ಗೋಪಾಲ್ ಅವರು, ಅಡಿಷನಲ್ SP ಕ್ರೈಮ್ ಅವರು ಊರಲ್ಲಿ ಇದ್ದಿರ್ತಾರೆ ಶಿರಾ ಟೌನಲ್ಲಿ. ಈ ಮಾಹಿತಿ ಬಂದ ತಕ್ಷಣ ಇವರು ಸಹ ಬೇರೆ ಡೈರೆಕ್ಷನಿಂದ ಹೋಗ್ತಾರೆ ಗಾಡಿ ಇಟ್ಕೊಳ್ಳೋಕ್ಕೆ. ಆವಾಗ ಈ ಬೊಲೆರೋ ಗಾಡಿ ಏನು ಅಕ್ಯೂಸ್ಡ್ಗಳಿದ್ದಾರೆ ಅದರಲ್ಲಿ ಅವರು ತಾವರೆಕೆರೆ ಕಡೆ ಹೋಗ್ತಾರೆ. ಸೊ ಅಲ್ಲಿ ನಾವು ಈಗಾಗಲೇ ಇರುವ ಮಾಹಿತಿಯಿಂದ ತಾವರೆಕೆರೆ ಪೊಲೀಸರಿಂದ ನಾವು ಚೆಕ್ ಪೋಸ್ಟ್ ಹಾಕಿರ್ತೀವಿ, ಎಲ್ಲ ಕಡೆ ಅಲರ್ಟ್ ಮಾಡಿರ್ತೀವಿ ಕಂಟ್ರೋಲ್ ರೂಮ್ಸಿಂದ. ಸೊ ಹಾಗಾಗಿ ಅವರು ಮುಂದಕ್ಕೆ ಹೋಗೋಕ್ಕೆ ಸಾಧ್ಯ ಇರೋದೇ ಕಾರಣದಿಂದ ಅವರು ಸಡನ್ ಆಗಿ ಯೂಟರ್ನ್ ತಗೊಳ್ತಾರೆ. ಯೂಟರ್ನ್ ತಗೊಂಡು ಗೋನಹಳ್ಳಿ ಅಂತ ಒಂದು ಗ್ರಾಮದ ಹತ್ತಿರ ನಮ್ಮ ಅಡಿಷನಲ್ SP ಅವರು ಮತ್ತು DSP ಅವರು ಇರುವಂಥ ಗಾಡಿಗೆ ಮುಖಾಮುಖಿಯಾಗಿ ಬರ್ತಾರೆ. ಆವಾಗ ತುಟಿಯಲ್ಲಿ ಅವರು ಎಸ್ಕೇಪ್ ಆಗಿ ಒಂದು ನಮ್ಮ ಶಿರಾ ಪಕ್ಕದಲ್ಲಿರುವ ಜಂಗಲ್ನಲ್ಲಿ ಅವರು ಹೊರಗೆ ಹೋಗಿ ನುಗ್ತಾರೆ. ಸೊ ಅಲ್ಲಿ ನಮ್ಮವರಿಗೆ ಕಾಂಟ್ಯಾಕ್ಟ್ ಮಿಸ್ ಆಗುತ್ತೆ. ಸೊ ಇಮಿಡಿಯೇಟ್ ಆಗಿ ಎಲ್ಲ ಪೊಲೀಸರನ್ನು, ಸುತ್ತಮುತ್ತಿರುವ ಪೊಲೀಸ್ ಸ್ಟೇಷನ್ ಪೊಲೀಸರನ್ನೆಲ್ಲ ತಂದುಕೊಂಡು ಮತ್ತು ಮುಖ್ಯವಾಗಿ ನಮ್ಮ ಬೀಟ್ ಮೆಂಬರ್ಸ್ ಏನು ನಮ್ಮ ಪೊಲೀಸ್ ಸ್ಟೇಷನಿಂದ ಬೀಟ್ ಅಳವಡಿಸಲಾಗಿದೆ, ಆ ಬೀಟಲ್ಲಿರುವ ಪೊಲೀಸರನ್ನು, ಆ ಬೀಟಲ್ಲಿರುವ ಸಾರ್ವಜನಿಕರನ್ನು ಕರೆದುಕೊಂಡು ಬೀಟ್ ರೂಲ್ಸ್ ಮೂಲಕ ಎಂಟೈರ್ ಜಂಗಲ್ ಏರಿಯಾವನ್ನು ಕಾರ್ಡನ್ ಮಾಡಲಾಗಿದೆ. ಸೊ ಹಾಗೆ ಕಾರ್ಡನ್ ಮಾಡಿ ಆಮೇಲೆ ನಾವು ನಮ್ಮ ಡ್ರೋನ್ಸ್ ಸಹಿತ ಯೂಸ್ ಮಾಡಲಾಗಿದೆ. ಸೊ ಡ್ರೋನ್ಸನ್ನು ಹಾರಿಸಿ ಸೊ ಲೊಕೇಶನ್ ಫಸ್ಟ್ ವೆಹಿಕಲ್ ಲೊಕೇಶನ್ ಪತ್ತೆ ಹಚ್ಚಲಾಗಿದೆ. ಅದಾದಮೇಲೆ ಅವರು ಅಕ್ಯೂಸ್ಡ್ಗಳು ವೆಹಿಕಲನ್ನು ಲಾಕ್ ಮಾಡಿ ಅಲ್ಲಿ ಜಂಗಲಲ್ಲಿ ಬಿಟ್ಟು ಆ ಜಂಗಲಲ್ಲಿ ಓಡೋಗೋದು ಆಗುತ್ತೆ. ಸೊ ಆಮೇಲೆ ನಮ್ಮ ಬೇರೆ ಬೇರೆ ತಂಡಗಳೆಲ್ಲ ಓಡಾಡುವಾಗ ಒಬ್ಬರೊಬ್ಬರೇ ಇಡೀ ರಾತ್ರಿ ಮೂವಿಂಗ್ ಮಾಡಲಾಗಿ ಸೊ 4 ಜನ ಅಕ್ಯೂಸ್ಡ್ಗಳು, ಒಬ್ಬರು ಡ್ರೈವರು, ಮಿಕ್ಕಿದ 3 ಜನ ಯಾರು ಗಾಡಿ ಗೋಲ್ಡ್ ಶಾಪ್ ಒಳಗಡೆ ನಿಂತಿದ್ದಾರೆ ಅವರು, ಈ 4 ಜನರನ್ನು ಮತ್ತು ಅವರು ಕತ್ತಿರುವ ಪ್ರಾಪರ್ಟಿ ಸಮೇತ, ಬ್ಯಾಗ್ಗಳನ್ನು ಸಮೇತ ನಾವು ಅವ್ರನ್ನು ಹಿಡ್ಕೊಳ್ಳಲಾಗಿದೆ. ಅವ್ರನ್ನ ಹಿಡ್ಕೊಂಡು ತಕ್ಷಣವೇ ಈ ಮಾಲೀಕರು ಏನಿದ್ದಾರೆ ಜಗದಾಂಬ ದಿನೇಶ್ ಹುಡುಗ ಯಾರ ಕಣ್ಣಲ್ಲಿದ್ದಾಗಿದೆ, ಸೊ ಮಾಲೀಕರ ಕಡೆಯಿಂದ ಕಂಪ್ಲೇಂಟ್ ತಗೊಂಡು ರಾಬರಿಗೆ FIR ಮಾಡಲಾಗಿದೆ. 309/6 BNS ಅಡಿಯಲ್ಲಿ 27/26 FIR ನಂಬರ್. ಸೊ FIR ಮಾಡಲಾಗಿ ಅವರನ್ನು ಅರೆಸ್ಟ್ ಮಾಡಲಾಗಿದೆ. ಸೊ ಮಾಲನ್ನು ನಾವು ಏನು ಮಾಲ್ ಅಂದರೆ ಸುಮಾರು 100 ಗ್ರಾಮ್ ಗೋಲ್ಡ್ 14 ಲಕ್ಷ ವರ್ತ್ 40 lakhs ವರ್ತ್, ಆಮೇಲೆ 1.5 kg ಸಿಲ್ವರ್ ವರ್ತ್ ಆಫ್ 3,25,000, ಆಮೇಲೆ ರೋಲ್ಡ್ ಗೋಲ್ಡ್ ಒಡವೆಗಳು ಈ ಕಡೆ ಇರೋದು ಏನಿದೆ ಅದು 2,75,000 ವರ್ತ್. ಆಮೇಲೆ ಈ ಅಕ್ಯೂಸ್ಡ್ಗಳು ಬಳಸಿರುವ, ಆರೋಪಿಗಳು ಬಳಸಿರುವ ಬೊಲೆರೋ RJ16 ರಿಜಿಸ್ಟ್ರೇಷನ್ ಇರುವ ಬೊಲೆರೋ ಅದನ್ನು ಮಾಡಲಾಗಿದೆ. ಮತ್ತು ಇವರು ಯೂಸ್ ಮಾಡಿರುವ ಎಲೆಕ್ಟ್ರಾನಿಕ್ ಉಪಕರಣಗಳು ಅಂದರೆ ಬ್ಲೂಟೂತ್, ಇಯರ್ಫೋನ್ಸ್ ಆಗಲಿ, ಮೊಬೈಲ್ ಫೋನ್ಸ್ ಆಗಲಿ, ಇಷ್ಟೆಲ್ಲ ನಾವು ಸೀಸ್ ಮಾಡಲಾಗಿದೆ. SP ಸಾಹೇಬ್ರಿಗೆ बहुत ಧನ್ಯವಾದ ಸರ್. ಓಕೆ, ನಿನ್ನೆ ಏನಾಯಿತು? ನಿನ್ನೆ ಮಧ್ಯಾಹ್ನ 2 ಗಂಟೆಗೆ
ಒಂದು ಕಾರಾಗಿ ಬಂದಿದ್ರು 3 ಜನ ಬಂದ್ಬಿಟ್ಟು ಏಕದಮ್ ರೋಲಿಂಗ್ ಶಟರ್ ಹಾಕಿದ್ರು. ಆಮೇಲೆ ಮಗನಿಗೆ ಖರಪಡಿ ಹಾಕಿದ್ರು. ನಮ್ಮ ಅಮ್ಮ ಮಲಗಿದ್ರು ಒಳಗಡೆ. ಬಂದ್ಬಿಟ್ಟು ಅಮ್ಮ ಈಚೆ ಬಂದಮೇಲೆ ಅವರು ಖರಪಡಿ ಹಾಕಿದ್ರು. ಚೆನ್ನಾಗಿ ಸ್ವಲ್ಪ ಕೈ ಕಾಲೆಲ್ಲ ಇದು ಮಾಡಿದ್ರು, ಗಲಾಟೆ ಮಾಡಿದ್ರು. ಆಮೇಲೆ ಬ್ಯಾಗ್ ಹಾಕಿ ತುಂಬ್ಕೊಂಡು ಹೋದ್ರು. ಆಮೇಲೆ ಇಷ್ಟೊತ್ತಿಗೆ ನಮ್ಮ ಊರು ಜನ ಬಂದ್ಬಿಟ್ಟಲ್ಲ ಸಾಹೇಬ್ರು ಫೋನ್ ಮಾಡಿಬಿಟ್ರು. ಸಾಹೇಬರು ಒಂದು 3/4 ಗಂಟೆ ಅರ್ಧ ಗಂಟೆ ಒಳಗಡೆ ನಮ್ಮ ಅಂಗಡಿ ಹೋದ್ರೆ ಪರ್ಜೆಂಟ್ ಹಾಕ್ಬಿಟ್ಟು. ಏನು ಅಂಗಡಿ ನಿಮ್ಮದು? ಒಡವೆ ಅಂಗಡಿ ಸರ್. ಏನು ಹೆಸರು? ಜಗದಾಂಬ ಬ್ಯಾಂಕರ್ಸ್ ಜ್ಯುವೆಲ್ಲರ್ಸ್. ಏನೇನೆಲ್ಲ ಮಾಡ್ತಿದ್ದೀರಾ? ಒಂದು ಮೊನ್ನೆ ಒಂದು 5-6 ತಿಂಗಳ ಮುಂಚೆ ಓಪನ್ ಮಾಡಿ ಸರ್. ಓಕೆ. ಹಾಂ ಸರ್. ಯಾರ್ಯಾರು ಇದ್ರಿ ಅಂಗಡಿ? ನಮ್ಮ ಮಗನ ನಮ್ಮಮ್ಮ. ಓಕೆ. ನೀವು ಮೇಕಿಂಗಾ ಅಥವಾ ಇನ್ನು ಮಾಡೋದು? ನೀವು ಒಡವೆ ನೀವೇ ಇಲ್ಲ ಮಾಡ್ತೀರಾ? ನಾವು ಸೇಟು ಸೇಲು ಅಂಗಡಿ ಸೇಲ್ ಮಾಡೋದು. ಓಕೆ. ಅಡ ಇಕ್ಕೋದು. ತೋಟಕೆರೆ ಒಂದು ಅಂಗಡಿ ಇದೆ. ಮಗನಿಗೆ ಬೆಂಚಿಗೇಟ್ ಒಂದು ಅಂಗಡಿ ಮಾಡಿದ್ದು ಮನೆ, ಹೊಸ ಅಂಗಡಿ ಮಾಡಿ ಮಗನಿಗೋಸ್ಕರ. ಬೆಂಚ್ ಗೇಟಲ್ಲಿ ಯಾರಿದ್ರು ಅಂಗಡಿಯಲ್ಲಿ? ಮಗನು ಅಮ್ಮ ಇಬ್ರು ಇದ್ರು. ನಮ್ಮಮ್ಮ ನಮ್ಮ ಮಗ ಇಬ್ಬರು ಹೆಸರು. ಎಷ್ಟೊತ್ತಿಗೆ ಆಗಿದ್ದು? ಮಧ್ಯಾಹ್ನ 2 ಕಾಲಿಗೆ 2 ಗಂಟೆ ಸರ್. ಏನೇನೆಲ್ಲ ತುಂಬ್ಕೊಂಡು ಹೋಗಿದ್ರು? ಅದೇ ಸಣ್ಣ ಪುಟ್ಟ ಬೆಳ್ಳಿ ಒಡವೆ ಬಾಸ್ಕೊಂಡು ಹೋಗಿದ್ರು. ನಮ್ಮ ಸಾಹೇಬರು ಒಂದು 10 ಗಂಟೆ 12 ಗಂಟೆ ಒಳಗಡೆ ಎಲ್ಲ ನಮಗೆ ಎಂಕ್ವೈರಿ ಮಾಡಿಕೊಟ್ಟವ್ರೆ. ಎಲ್ಲ ಗೋಲ್ಡೇನಾ? ರೋಡ್ ಗೋಲ್ಡ? ಏನು ರೋಲ್ಡ್ ಗೋಲ್ಡಿದ್ದು ಬಾಕಿ ಬಂಗಾರ ಬೆಳ್ಳಿ ಇತ್ತು ಸರ್. ಎಲ್ಲ ಎಷ್ಟು? ಎಲ್ಲ ಒಂದು 4 ಲಕ್ಷ. 14-15 ಸರ್. ಓಕೆ. ನಮ್ಮ ಸಾಹೇಬರಿಗೆ ಬಹುತ್ ಧನ್ಯವಾದ ಸರ್. ಯಾರಿಗಾರು ಏನಾದ್ರು ತೊಂದರೆ ಆಯ್ತಾ? ಏನಾಗಿಲ್ಲ. ಕಣ್ಣಿಗೆ ಕರ್ಪೂರ ಹಾಕಿದ್ರ? ಎಲ್ಲ ಚೆನ್ನಾಗಿ ಏನು ತೊಂದರೆ ಇಲ್ಲ. ಅಲ್ಲ, ಕರ್ಪೂರ ಹಾಕಿದ್ರ? ಹಾಕಿದ್ರು. ಆಮೇಲೆ ನಮ್ಮ ಅಂಗಡಿ ಓನರ್ ಬಂದ್ಬಿಟ್ಟು ಕ್ಲೀನಾಗೆಲ್ಲ ನೀರು ಹಾಕಿ ಕ್ಲೀನಾಗಿ ವ್ಯವಸ್ಥೆ ಮಾಡಿ ಒಂಚೂರು ಏನು ತೊಂದರೆ ಇಲ್ಲ. ಎಷ್ಟು ಜನ ಬಂದಿದ್ದವರು? 3 ಜನ. 3 ಜನ. ಇಂಡಿಯಲ್ CCTV ಏನಿಲ್ವಾ? ಅಲ್ಲ ಐತೆ ಎಲ್ಲ ರೆಕಾರ್ಡ್ ಆಗಿದೆ. ಎಲ್ಲ ಬಂದ್ಬಿಟ್ಟು ಎಲ್ಲ ನಮ್ಮ ಸಾಹೇಬರು ಬಂದ್ಬಿಟ್ಟು ಒಳ್ಳೆ ಇದು ಮಾಡ್ಬಿಟ್ಟು ಸರ್, ನಮಗೆ ಭಾಳ ಸಹಾಯ ಮಾಡ್ಬಿಟ್ರು ನಮ್ಮ ಸಾಹೇಬರು. ಓಕೆ. ಅದಾದ್ಮೇಲೆ ತಕ್ಷಣ ಏನು ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿದ್ರಾ? ಬಂದು ಹೋದ ತಕ್ಷಣ ನಾವು 5 ನಿಮಿಷಕ್ಕೆ ನಮ್ಮ ಅಂಗಡಿ ಓನರ್ ಫೋನ್ ಮಾಡ್ಬಿಟ್ರು ಸಾಹೇಬ್ರಿಗೆ. ಎಲ್ಲ ಕಡೆ ಫೋನ್ ಮಾಡ್ಬಿಟ್ರು. ಕಳ್ಳಂಬಳ್ಳ, ಸೀರಾ, ನಮ್ಮ SP ಸಾಹೇಬ್ರಿಗೆ. ಓಕೆ. ಈಗ ಅದನ್ನ ನಿಮ್ಮ ಅಂಗಡಿಗೆ ಇಲ್ಲಿ ಇದೆ ಅಂತೇಳಿ ಹೆಂಗ್ ಗೊತ್ತಾಯ್ತು ಅವ್ರಿಗೆ ಇಷ್ಟೊಂದೆಲ್ಲ ಇರ್ಬೋದು ಅಂತ? ಚೊಳ್ಳೂರವರು ಸಿರೋರು ಯಾರೋ ಇನ್ಫಾರ್ಮೇಷನ್ ಕೊಟ್ಟಾರೆ ಸರ್. ಕೊಟ್ಟಾರೆ? ಹಾಂ ಸರ್, ಯಾರು ಇಬ್ಬರು ಕೊಟ್ಟಾರೆ. ಆಮೇಲೆ ಒಂದು ವಾರ ಮುಂಚೆ ಸಾಹೇಬ್ರು ಹೇಳ್ತಾ ಇದ್ರಲ್ಲ ಓಡಾಡ್ತಿದ್ರು ಆ ಕೈಯಲ್ಲಿ ತುಮಕೂರು ಸಿರಾ ಓಡಾಡ್ತಿದ್ರು. ನೋಡಿದ್ರೆ ಆ ಥರ ಏನಾರು ಗಾಡಿ? ನಾವು ನೋಡಿಲ್ಲ ಸರ್. ಬೆಳಿಗ್ಗೆ ನಮ್ಮ ಹುಡುಗ ನೋಡ್ದ ಒಂದು 2 ಗಂಟೆ ಮುಂಚೆ 12 ಗಂಟೆ ಅದಕ್ಕೆ ಗಾಡಿ ಹೋಯ್ತು, ಹಿಂಗೆ ಬಂತು. ಆಮೇಲೆ ಅವರು ಅಂಗಡಿ ಒಳಗೆ ಕೂತ್ಕೊಂಡ. ಚಿಕ್ಕ 2 ಗಂಟೆ 2 ಕಾಲಕ್ಕೆ ಬಂದ್ಬಿಟ್ಟು ಬಿಸ್ಲಿಗೆ ಜನ ಯಾರು ಇರಲಿಲ್ಲ. ನಮ್ಮ 5 ನಿಮಿಷ ಮುಂಚೆ ನಮ್ಮ ಅವನು ರೆಫರ್ ಮಾಡ್ಕೊಂಡು ಹೋದ್ರು ಮುಗ್ನತ್ತು. ಒಂದು 10 ನಿಮಿಷ ಹೊರಗೆ ಬಂದ್ಬಿಟ್ಟು ಹೊಡಿಸಿ ಎಳ್ದ್ಬಿಟ್ಟು ನಮ್ಮ ಅಜ್ಜಿಗೆ ನಮ್ಮ ಮಗನಿಗೆ ಸ್ವಲ್ಪ ಗಲಾಟೆ ಮಾಡಿದ್ರು. ಸ್ವಲ್ಪ ಚೆನ್ನಾಗೆಲ್ಲ ಅಲ್ಲ, ಏನಾದ್ರು ವೆಪನ್ ಏನಾದ್ರು ತೋರಿಸಿದ್ರ? ಗನ್ಗಿನ್ನು ಆ ಥರದ್ದು ಏನಾರು ಇದ್ದಿದ್ರೆ ಸರ್ ಕೊರೋನಾ ಹೋಗ್ಬಿಡೋದು. ಅದು ಇದ್ದಿದ್ರೆ ಭಗವಂತನ ಕಾಪಾಡ್ತಾನೆ ನಮಗೆ. ಅಲ್ಲ, ಮತ್ತೆ ಹಂಗೆ ಎದುರಿಸ್ಕೊಂಡು ಎದುರಿಸ್ಬಿಟ್ಟು ಆಮೇಲೆ ಕೈ ಇಟ್ಕೊಂಡ್ಬಿಡು, ಇಬ್ರು ಕೈ ಇಟ್ಕೊಂಡ್ಬಿಡು ಜೊರಾಗಿ. ಆಮೇಲೆ ಅವು ಇನ್ನೊಬ್ಬ ಬಂದು ತುಂಬ್ಕೊತಾನೆ ಬ್ಯಾಗ್ ಒಳಗಡೆ. ಫಿಲಮ್ ಅಲ್ಲಿ ಮಾಡ್ತಾರಲ್ಲ ಹಂಗೆ ಸಿನಿಮಾ. ಸೊ ನಿಮಗೇನೋ ಪರಿಚಯ ಇದ್ರ ಅವರು ಅಂತ? ಇಲ್ಲ ಸರ್, ನಾವು ಏನು ಪರಿಚಯ ಇಲ್ಲ ಸರ್, ನಮ್ಗೆ ಯಾವ್ದು ಲಿಂಕ್ ಇಲ್ಲ, ಏನಿಲ್ಲ. ಹಿಂಗೆ ಸಡನ್ಲಿ ಬಂದ್ಬಿಟ್ಟು ಈ ಥರ ಮಾಡಿ. ಈಗ ಪೊಲೀಸವರು ಅವರು ಬೆನ್ನಟ್ಟಿ ಎಲ್ಲ ಹಿಡಿದು ನಿಮ್ಮ ಮಾಲನ್ನು ವಶಪಡಿಸ್ಕೊಟ್ಟಿದ್ದಾರೆ. ಧನ್ಯವಾದ ಸರ್ ನಮ್ಮ SP ಸಾಹೇಬ್ರಿಗೆ ಸರ್. ಭಾಳ ಅನುಕೂಲ ಮಾಡೋದು ನಮಗೆ. ನಾವು ಯಾವುದು ನಮ್ಮ ಇವ್ರ ಗುಣ ನಾವು ಮರೆಯೋಕ್ಕಾಗಲ್ಲ.